ಎಲ್ಲರೂ ಆಲ್ರೆಡಿ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರಾ. ಫುಲ್ ಲೋಕ ನಿಮಗೆ ಹೇಳಿರುತ್ತೆ 10ನೇ ಕ್ಲಾಸ್ ಟರ್ನಿಂಗ್ ಪಾಯಿಂಟ್, ಡೂ ಆರ್ ಡೈ, ಇದು ಒಂದು ಚೆನ್ನಾಗಿ ಮಾಡಿಬಿಡು, ಲೈಫ್ ಸೆಟಲ್ ಅಂತ. ಇದೇ ಡ್ರಾಮಾನ ದ ವರ್ಲ್ಡ್ ವಿಲ್ ಡೂ ಇಟ್ ಅಗೇನ್ ವೆನ್ ಯು ಕಮ್ ಟು ಸೆಕೆಂಡ್ PUC. ತಿರ್ಗಾ ಗ್ರ್ಯಾಜುಯೇಷನಲ್ಲಿ ಸೇಮ್. ನನಗೆ ಎಸ್ಪೆಷಲಿ ನನ್ನ ಚಾರ್ಟರ್ಡ್ ಅಕೌಂಟೆನ್ಸಿನಲ್ಲಿ ಎಷ್ಟು ಹೈಪ್ ಮಾಡಿಬಿಟ್ಟಿದ್ರು ಅಂದರೆ CA ಮುಗಿಸ್ಕೊಂಬಿಡು, ಆವಾಗ ಲೈಫ್ ಸೆಟ್ಲು. ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದೆ ಚಾರ್ಟರ್ಡ್ ಅಕೌಂಟೆನ್ಸಿ ಆದಮೇಲೆ ನಾನು ರಿಟೈರ್ ಆಗಿಬಿಡ್ಬೋದು, ಎಲ್ಲ ಸಾಕು ಅಂತ. ಮುಂದಕ್ಕೆ ನಂಗೆ ಗೊತ್ತಾಯಿತು ಇದೆಲ್ಲ ಬರೀ ನೆಕ್ಸ್ಟ್ ಲೆವೆಲ್ ವಿಲ್ ಬಿ ಮೋರ್ ಡಿಮ್ಯಾಂಡಿಂಗ್, ಮೋರ್ ಚಾಲೆಂಜಿಂಗ್. ಸೊ ಒನ್, ಸ್ಟ್ರೆಸ್ ಬಿಯಾಂಡ್ ಅ ಪಾಯಿಂಟ್ ಇಸ್ ಬ್ಯಾಡ್. ಸ್ವಲ್ಪ ಸ್ಟ್ರೆಸ್ ಇರೋದು ಒಳ್ಳೆಯದು. ಪಬ್ಲಿಕ್ ಸ್ಪೀಕಿಂಗ್ ಆಗಲಿ, ಎಕ್ಸಾಮಿನೇಷನ್ ಆಗಲಿ, ಸ್ವಲ್ಪ ಭಯ, ಸ್ವಲ್ಪ ಬಟರ್ಫ್ಲೈಸ್ ಇದ್ದರೆ ಸ್ಟಮಕ್ನಲ್ಲಿ, ಅದು ಒಳ್ಳೆಯದು. ಯಾಕೆ ಹೇಳ್ತೀನಿ, ನನಗೆ ಎಕ್ಸಾಮ್ ಬಗ್ಗೆ ಭಯನೇ ಇಲ್ಲ ಅಂತ ಹೇಳೋನು ಯಾರು ಗೊತ್ತಾ? ಅವನಿಗೆ ಗೊತ್ತು ನಮ್ಮ ಅಪ್ಪ ಎಲ್ಲ ಆಸ್ತಿ ಮಾಡಿದ್ದಾರೆ, ಪಾಸ್ ಆಗಲಿ ಫೇಲ್ ಆಗಲಿ ಆ ಮರ್ಸಿಡೀಸ್ ಬೆನ್ಸು, BMW, ಅಲ್ಲಿ ಜಯನಗರ್ನಲ್ಲಿ ಸೈಟು ಎಲ್ಲ ನಂದೇ ಅಂತ. ಅವನಿಗೆ ಭಯ ಇರಲ್ಲ. ಸ್ವಲ್ಪ ಭಯ ಇದ್ದರೆ ಎಕ್ಸಾಮ್ ಬಗ್ಗೆ ಅದು ಒಳ್ಳೆಯದು. ಯಾಕಂದರೆ ಐ ವಾಂಟ್ ಟು ಪ್ರೂವ್ ಅ ಪಾಯಿಂಟ್, ನನಗೂ ಚೆನ್ನಾಗಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ, ಬೇರೆಯವ್ರು ನನ್ನ ಮಾರ್ಕ್ಸ್ ನೋಡಿಬಿಟ್ಟು ಶಬಾಷ್ ಅಂತ ಹೇಳಬೇಕು ಅಂತ ಆ ಫೀಲಿಂಗ್ ಇದೆ. ಸೊ ಸ್ವಲ್ಪ ಸ್ಟ್ರೆಸ್ಸು ಒಳ್ಳೆಯದು. ಏನು ಸ್ಟ್ರೆಸ್ ಇಲ್ಲವೇ ಇಲ್ಲ ನಾನು 10ನೇ ಕ್ಲಾಸ್ ಎಕ್ಸಾಮ್ಗೆ ಅಂದರೆ ಡಾಕ್ಟ್ರ್ ಹತ್ರ ಹೋಗ್ಬೇಕು ನೀವು. ಓಕೆ. ಸೊ ಆದರೆ ತುಂಬ ಸ್ಟ್ರೆಸ್ಸು, ನನಗೆ ನಿದ್ದೆ ಕೆಡ್ತಾ ಇದೆ, ಏನು ಒಳಗೆ ಸೇರ್ತಾ ಇಲ್ಲ, ತಿನ್ನೋಕ್ಕಾಗ್ತಾ ಇಲ್ಲ, ಪೆನ್ ಇಟ್ಕೊಂಡ್ರೆ ಕೈ ನಡುಗ್ತಾ ಇದೆ ಅಂತ ಸ್ಟ್ರೆಸ್ಸು, ಇಟ್ ಈಸ್ ಬ್ಯಾಡ್.